ಮಾಘ ಮಾಸದ ಪ್ರದೋಷಕ್ಕೆ ಮಹಾಶಿವರಾತ್ರಿ ಅಂತ ಕರೆಯೋದಿಕ್ಕೆ ವರ್ಷಿಡೀ ಪ್ರತಿ ತ್ರಯೋದಶಿ ಅಂತ್ಯ ಅದು ಪ್ರದೋಷ. ಬರ್ತದೆ. ಪ್ರದೋಷ ಬರೋದಲ್ಲ, ಹ್ಮ್. ಅದೇ ಪ್ರದೋಷವೇ ಈಗ. ಇದಕ್ಕೆ ಮತ್ತೊಂದು ಶಿವರಾತ್ರಿ ಅಂತ ಹೇಳಿ ಇಲ್ಲ. ಮಾಘ ಮಾಸದ ಇದು ಮಾತ್ರ ಶಿವರಾತ್ರಿ ಅಂತಲ್ಲ, ಎಲ್ಲವೂ ಶಿವರಾತ್ರಿ. ಇದು ಮಹಾಶಿವರಾತ್ರಿ ಅಂತ. ಇಲ್ಲ. ಪ್ರತಿ ತಿಂಗಳು ಮಾಡಿ ಕೇಳಿದರೆ ವರ್ಷಕ್ಕೆ ಒಂದ್ಸರಿ ಯಾರು ಮಾಡ್ಕೊಟ್ಟು ಪ್ರತಿ ಮಾಸದಲ್ಲೂ ಬರ್ತಕ್ಕಂತ ಶಿವರಾತ್ರಿಯನ್ನ ಆಚರಿಸಬೇಕು. ಗೊತ್ತಾಯ್ತಲ್ಲ, ಇದು ಒಂದಲ್ಲ, ಒಟ್ಟಾರೆ ಎಲ್ಲವನ್ನು ಮಾಡೋ ಕೇಳಿದಿಲ್ಲ ಅನ್ನೋ ಕಾರಣಕ್ಕೆ ಜನರಿಗೆ ರಿಯಾಯಿತಿ ಕೊಟ್ಟು ಇದು 1 ತಿಂಗಳು ಮಾಡಿ ಅಂತ ಹೇಳಿದ್ವಿ. ಹೇಳಿದ ತಕ್ಷಣ ಇದು 1 ತಿಂಗಳು ಮಾಡೋದಲ್ಲ, ಎಲ್ಲಾ ಪ್ರದೋಷದಲ್ಲೂ ನೀವು ಮಾಡಬೇಕಾದ್ದು ಚಂದ್ರನ ಅನುಸಂಧಾನ. ಚೈತ್ರ ವೈಶಾಖ ಆತರ ಮಾಸದಲ್ಲಿ ಈ ಮಾಘ ಮಾಸ ಇದೆಯಲ್ಲ ಅದು ಶೂನ್ಯ. ಹಾಗಾಗಿ ಅದನ್ನ ಮಾಘ ಮಾಸ ಶೂನ್ಯ ಅಲ್ಲ. ಯಾರು ಹೇಳಿದ್ ಮಾಘ ಮಾಸ ಶೂನ್ಯ? ಮಾಘ ಮಾಸದಲ್ಲೇ ಪ್ರಕೃತಿ ಸ್ತಬ್ಧವಾಗಿರುತ್ತೆ ಅನ್ನೋದು ಒಂದು. ಮಾಘ ಮಾಸ ಶೂನ್ಯ ಅಲ್ಲ. ಅಲ್ಲ, ಪ್ರಕೃತಿ ಸ್ತಬ್ಧವಾಗಿರುತ್ತೆ ಚಳಿ ಅಂದ್ರೆ. ಅದ್ರ ನಂತರ ಈಗ ಇದು ವಸಂತ ಕಾಲದಲ್ಲಿ ಪ್ರಕೃತಿ ಮತ್ತೆ ಪಾಲ್ಗೊಣ ಒಂದ್ ಮಾಸ ಇದೆ. ಪಾಲ್ಗೊಣ ಆದ್ಮೇಲೆ ವಸಂತ ದೇವರೇ ಬರುವುದಿಲ್ಲ. ಅದಲ್ಲ, ಅದು ಶೂನ್ಯ ಅಂತ ಯಾರೋ ಗೊತ್ತಿಲ್ಲದವ್ರು ಹೇಳಿದಾರೆ. ಮಾಘ ಮಾಸ ಶೂನ್ಯ ಅಲ್ಲ, ಶೂನ್ಯ ಆಗೋದು ಪುಷ್ಯ ಮಾಸ. ಶೂನ್ಯ ಮಾಸ ಗೊತ್ತಾಯ್ತಲ್ಲ, ಇದು ಹಿಂದಿನ ಮಾಸ. ಮಾಘ ಮಾಸ ಹಿಂದಿದ್ದು ಅದು ಶೂನ್ಯ. ಮಾಘ ಮಾಸ ಶೂನ್ಯ ಅಲ್ಲ, ಶೂನ್ಯ ಮಾಸ ಅಂತ ಅಲ್ಲ. ಅದ್ರ ಪ್ರಕೃತಿ ಸ್ತಬ್ಧ ರೀತಿಯಲ್ಲಿ ಅದಕ್ಕೆ ಹೇಳಿದ ಚಳಿಯಲ್ಲಿ ಏನೇನೋ ಕಲ್ಪನೆಗಳು ಮಾಡ್ಕೊಂಡ್ರೆ ಆಗುದಿಲ್ಲ. ಒಂದು ಕಾರಣ ಬೇಕಲ್ಲ. ಎಲೆ ಎಲ್ಲ ಉದುರಿ ಇರುತ್ತೆ, ಮುಂದೆ ಅದು ಚಿಗುರೋದು. ಹಾಗಾಗಿ ಪ್ರಕೃತಿಯ ಎಲೆ ಉದುರುವುದು ಆ ಪ್ರಕೃತಿಯ ಒಂದು ಕ್ರಿಯೆ. ಗೊತ್ತಾಯ್ತಲ್ಲ, ಪ್ರಕೃತಿ ತನ್ನಲ್ಲಿರ್ತಕ್ಕಂಥ ನೀರಿನಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿ ಎಲೆಗಳನ್ನು ಉದುರಿಸಿಕೊಳ್ಳುತ್ತೆ. ಆಗ ಮರದಲ್ಲಿ ನೀರಿನಾಂಶ ಹಾಗೆ ಉಳಿತದೆ. ಅದಕ್ಕಾಗಿ ಉದುರಿಸಿಕೊಳ್ಳುತ್ತೆ ಅಂತ ಬಿಟ್ರೆ ಅದು ಒಂದು ಪ್ರಕ್ರಿಯೆ ಇಡ್ತಾ ಇರುತ್ತೆ ತಾನು ಬದುಕಬೇಕಾಗಿ. ಗೊತ್ತಾಯ್ತಲ್ಲ, ಹಾಗಂತೇಳಿ ಅಲ್ಲಿ ಶೂನ್ಯವಾದ್ದಲ್ಲ, ಶೂನ್ಯವೇನಾಗಿಲ್ಲ.